ಹಲೋ ಫ್ರೆಂಡ್ಸ್, ನೀವು ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿರ್ತೀರಾ ಅಥವಾ ಹಾಸ್ಪಿಟಲಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿರ್ತೀರಾ. ಆದರೆ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಹಾಸ್ಪಿಟಲ್ ಬಿಲ್ಲು ತುಂಬಾ ಜಾಸ್ತಿ ಬರುತ್ತೆ ಅನ್ಕೊಳ್ಳಿ. ಅಷ್ಟು ದುಡ್ಡು ನಿಮ್ಮ ಹತ್ರ ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ಇಲ್ಲ ಅನ್ಕೊಳ್ಳಿ. ಆವಾಗ ನೀವೇನು ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗೋ ಒಬ್ರಿಗೆ ಕಾಲ್ ಮಾಡಿ ಸಾಲ ತಗೊಂಡು ಆ ಹಾಸ್ಪಿಟಲ್ ಬಿಲ್ಲು ಕಟ್ಟಬೇಕಾಗುತ್ತೆ. ಆದರೆ ಈ ಕಾರ್ಡು, ನಾನು ಹೇಳೋ PMJ ಕಾರ್ಡ್ ಅಥವಾ ಹೆಲ್ತ್ ಕಾರ್ಡು ಅಥವಾ ಮೋದಿ ಕಾರ್ಡ್ ನಿಮ್ಮ ಹತ್ರ ಇದ್ರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೊಳ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ PMJ ಕಾರ್ಡ್ ಅಂದರೆ ಏನು, ಅದನ್ನ ಯಾರ್ಯಾರು ಅಪ್ಲೈ ಮಾಡ್ಬೋದು, ಅದಕ್ಕೆ ಎಷ್ಟು ಅಮೌಂಟು ಫ್ರೀಯಾಗಿ ಟ್ರೀಟ್ಮೆಂಟ್ಗೆ ಸಿಗುತ್ತೆ, ಅದನ್ನ ಹೇಗೆ ನಿಮ್ಮ ಮೊಬೈಲಿಂದನೇ ಫ್ರೀಯಾಗಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಏನಿದು PMJ ಕಾರ್ಡು ಅಥವಾ ಹೆಲ್ತ್ ಕಾರ್ಡು, ಮೋದಿ ಕಾರ್ಡು ಅಂದರೆ, ಸೊ ABPMJ ಕಾರ್ಡ್ ಅಂತ ಇದ್ರದ್ದು ಫುಲ್ ಫಾರ್ಮ್ ಬಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ. ಸೊ ಈ ಕಾರ್ಡನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನು ತಂದಿದ್ದಾರೆ. ಸೊ ಈ ಕಾರ್ಡ್ಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಈ ಕಾರ್ಡ್ನ ಲಾಭ ಯಾರ್ಯಾರು ತೆಗೆದುಕೊಳ್ಬೋದು ಅಂದರೆ, APLದವರು ತೊಗೊಳ್ಬೋದು ಈ ಕಾರ್ಡ್ನ ಲಾಭಗಳನ್ನ. ಅವ್ರಿಗೆ 1,50,000ವರೆಗೂ ವರ್ಷಕ್ಕೆ ಅಮೌಂಟು ಫ್ರೀಯಾಗಿ ಟ್ರೀಟ್ಮೆಂಟು ತೊಗೊಳ್ಬೋದು. ಹಾಗೆ BPL ಕಾರ್ಡ್ ಅವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟು ಸಿಗುತ್ತೆ. ಮತ್ತೆ ಇದನ್ನ ನೀವು ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ, ಯಾರಿಗೆ ಈ ಕಾರ್ಡ್ನ ಅಪ್ಲೈ ಮಾಡ್ತಿದ್ದೀರಾ ಅವ್ರದ್ದೊಂದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತೆ ಅದ್ರ ಜೊತೆಗೆ ಲಿಂಕ್ ಇರುವಂಥ ಮೊಬೈಲು OTPಗೋಸ್ಕರ ಬೇಕಾಗಿರುತ್ತೆ. ಸೊ ನಿಮ್ಮ ಮೊಬೈಲಿಂದ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು PMJ ಬೆನಿಫಿಷರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮಗೆ ನೋಡ್ಬೋದು, ಅದು ವೆಬ್ಸೈಟು ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ. ಆಮೇಲೆ ಮೇಲ್ಗಡೆಯಲ್ಲಿ ಬೆನಿಫಿಷರಿನೇ ಅಂತ ಇರಬೇಕು, ಆಪ್ರೇಟರ್ ಅಂತ ಸೆಲೆಕ್ಟ್ ಮಾಡಬೇಡಿ. ಕ್ಯಾಪ್ಚಾ ಫಿಲ್ ಮಾಡಿದ್ಮೇಲೆ ನೀವೊಂದು ಮೊಬೈಲ್ ನಂಬರ್ನ ಹಾಕಿ, ನಿಮ್ಮದು ಯಾವ್ದು ಬೇಕಾದರೂ ಮೊಬೈಲ್ ನಂಬರ್ನ ಹಾಕ್ಬೋದು. ಆಮೇಲೆ ವೆರಿಫೈ ಅಂತ ಕೊಟ್ಟರೆ ನೀವು ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆಮೇಲೆ ಕೆಳಗಡೆನೂ ಒಂದು ಕ್ಯಾಪ್ಚಾ ಇದೆ, ನೀವು ಅದನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕ್ಯಾಪ್ಚಾನ ಫಿಲ್ ಮಾಡಿದ್ದೀನಿ ನೋಡ್ಬೋದು. ಆಮೇಲೆ ಇಲ್ಲಿ ಬಂದಿರೋ OTPನ ನಾನು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಪೇಸ್ಟ್ ಮಾಡಿ ಲಾಗಿನ್ ಅಂತ ಕೊಡಿ. ಸೊ ಆಮೇಲೆ ನಿಮಗೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ, ಅದನ್ನ ಅಲೋ ಅಂತ ಕೊಡಿ, ಲೊಕೇಶನ್ ಬೇಕಿದ್ದಕ್ಕೆ. ಆಮೇಲೆ ಸ್ಕೀಮಲ್ಲಿ ಇಲ್ಲಿ PMJನ ಅಂತ ಇರಲಿ, PMJ ಅಂತ. ಆಮೇಲೆ ನೀವೊಂದು ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ ಸ್ಕೀಮಲ್ಲಿ ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕುಟುಂಬ ಅಂತ. ಆಮೇಲೆ ನೀವು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಇಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ನಂಬರ್ನ ನೀವು ಇಲ್ಲಿ ಹಾಕಿ, ನಿಮ್ಮದು ಆಧಾರ್ ನಂಬರ್ನ ನಾನಿಲ್ಲಿ ಆಧಾರ್ ನಂಬರ್ನ ಹಾಕ್ಕೊಳ್ತೀನಿ ನೋಡಿ. ಆಮೇಲೆ ಮತ್ತೆ ಕೆಳಗಡೆ ಕ್ಯಾಪ್ಚಾನ ಫಿಲ್ ಮಾಡಬೇಕಾಗತ್ತೆ ನೀವು. ನಾನಿಲ್ಲಿ ನಂದೊಂದು ಆಧಾರ್ ನಂಬರ್ನ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಕಾಣಿಸ್ತಿರೋದು ಪಕ್ಕದಲ್ಲಿರುವಂಥ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಐಕಾನ್ ಮೇಲೆ ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮ್ಮದೇ ಆಗಿದ್ದರೆ ಡೌನ್ಲೋಡ್ ಅಂತ ಬರುತ್ತೆ. ನಿಮ್ಮದು ಕಾರ್ಡು ಇನ್ನೂ ಜನ್ರೇಟ್ ಆಗಿಲ್ಲ ಅಂದರೆ ಅಥೆಂಟಿಕೇಟ್ ಅಂತ ಕಾಣಿಸ್ತಿರ್ಬೋದು. ಇಲ್ಲಿ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ನಿಮ್ಮದು ಆಧಾರ್ ಕಾರ್ಡ್ ಕೇಳುತ್ತೆ. ನೀವು ಯಾರ ಕಾರ್ಡನ್ನ ಅಥೆಂಟಿಕೇಟ್ ಮಾಡ್ತಾ ಇದ್ದೀರಾ, ಯಾರ ಕಾರ್ಡನ್ನ ಇವಾಗ ಹೊಸದಾಗಿ ಮಾಡ್ತಾ ಇದ್ದೀರಾ, ಅವ್ರ ಕಾರ್ಡ್ಗೆ ನೀವು ಅವ್ರದ್ದೊಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ನೀವು ಆಗಿದ್ದರೆ ಡೌನ್ಲೋಡ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಅಲೋ ಅಂತ ಕೊಟ್ಟ ಮೇಲೆ ನೀವು ಮತ್ತೆ ಇಲ್ಲಿ ನಿಮಗೆ ಒಂದು OTPನ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಬೆನಿಫಿಷರಿ ಮೊಬೈಲ್ OTP ಅಂತ, ಆಧಾರ್ OTP ಅಂತ ಸಪ್ರೇಟ್ ಆಗಿರುತ್ತೆ. ನೀವು ಲಾಗಿನ್ ಮಾಡುವಾಗ ಯಾರ್ದು ಮಾಡಿರ್ತೀರಾ ನಂಬರ್ ಹಾಕಿ, ಅದು ನಿಮ್ಮದು ಬೆನಿಫಿಷರಿ OTP ಅಂತ. ಆಮೇಲೆ ಆಧಾರ್ OTP ಅಂದರೆ ನೀವು ಯಾರ್ದು ಕಾರ್ಡ್ ಮಾಡ್ತಿದ್ದೀರಾ ಅವ್ರದ್ದು ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ, ಅದನ್ನ ಇಲ್ಲಿ ಹಾಕಿ. ಕೆಳಗಡೆ ನೀವು ಲಾಗಿನ್ ಮಾಡಿರುವಂಥ OTP ಹಾಕಿ ಅಥೆಂಟಿಕೇಟ್ ಅಂತ ಕೊಡಿ. ಇಲ್ಲಿ ಆಗಿರೋದು ಬಂದಿದೆ, ಆಗಿರೋದು ಆಲ್ರೆಡಿ ಇದು ಅವ್ರ ಫ್ಯಾಮಿಲಿಯಲ್ಲಿ. ಪಕ್ಕದಲ್ಲಿ ಈ KYC ಮೇಲೆ ಕ್ಲಿಕ್ ಮಾಡಿದರೆ ನೀವು ಇವಾಗ ಯಾರ್ದು ಅಥೆಂಟಿಕೇಟ್ ಕೊಟ್ಟಿದ್ದೀರಾ ಅವ್ರದ್ದು ಓಪನ್ ಆಗುತ್ತೆ. ಇಲ್ಲಿ ಅವ್ರದ್ದು ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ನಿಮಗೆ ಆಧಾರ್ OTP ಅಂತ ಕಾಣಿಸ್ತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಮತ್ತೆ ನೀವು ಆಧಾರ್ನ ನಂಬರ್ನ ಅವ್ರದ್ದು ಹಾಕಬೇಕಾಗತ್ತೆ. ಮತ್ತೆ ಆಧಾರ್ ನಂಬರ್ನ ಹಾಕಿ, ಅಲ್ಲಿ ಅದೇನಾದರೂ ಮುಂಚೆ ಏನಾದರೂ ನಂಬರ್ ಇದ್ದರೆ ಅದನ್ನ ತೆಗೆದು ಅಲ್ಲಿ ಮತ್ತೆ ಆಧಾರ್ ನಂಬರ್ನ ಹಾಕಿ. ಸೊ ಇಲ್ಲಿ ಮತ್ತೆ ನಾನು ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀನಿ ನೋಡಿ. ಆಮೇಲೆ ವೆರಿಫೈ ಅಂತ ಕೊಡಿ. ಆಮೇಲೆ ಚೆಕ್ ಬಾಕ್ಸ್ ಕ್ಲಿಕ್ ಕೊಟ್ಟು ಆಮೇಲೆ ಅಲೋ ಅಂತ ಕೊಡಿ. ಮತ್ತು ಆ ಮೊಬೈಲ್ಗೆ ಒಂದು OTP ಹೋಗಿರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ, ಆಧಾರ್ಗೆ ಹೋಗಿರುವಂಥ OTP. ಮತ್ತು
ಬೆನಿಫಿಷರಿಗೆ ಹೋಗಿರುವಂಥ OTP ಎರಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಆಧಾರ್ OTP ಬೇರೆ, ಆಧಾರ್ ನಂಬರ್ ಯಾರ್ದು ಮಾಡ್ತಾಯಿದ್ದೀರಾ ಅವ್ರದ್ದು ಮೊಬೈಲ್ ನಂಬರ್ಗೆ ಹೋಗಿರುತ್ತೆ ಆಧಾರ್ ಲಿಂಕ್ ಇರುವಂಥದ್ದು. ಆಮೇಲೆ ಬೆನಿಫಿಷರಿ OTP ಅಂದರೆ ನೀವು ಲಾಗಿನ್ ಆಗುವಾಗ ಬೇರೆ ಯಾರ್ದಾದ್ರೂ ನಂಬರಿಂದ ಲಾಗಿನ್ ಆಗಿದ್ದರೆ ಆ ನಂಬರ್ಗೆ ಬಂದಿರುವಂಥ OTPನ ಇಲ್ಲಿ ಬೆನಿಫಿಷರಿ OTP ಅಂತ ಹಾಕಿ. ಸೊ OTP ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಥರ ಓಪನ್ ಆಗುತ್ತೆ ಮತ್ತೆ ನಿಮಗೆ. ಸೊ ಇಲ್ಲಿ ಅವ್ರದ್ದೊಂದು ಫೋಟೋ ಬೇಕಾಗುತ್ತೆ ನಿಮಗೆ, ಯಾರ್ದು ಕಾರ್ಡ್ನ ಇವಾಗ ಜನ್ರೇಟ್ ಮಾಡ್ತಿದ್ದೀರಾ ಅವ್ರದ್ದು ಫೋಟೋ ತೆಗಿಬೇಕಾಗುತ್ತೆ ಫ್ರಂಟ್ ಕ್ಯಾಮ್ರಾಯಿಂದ. ಇಲ್ಲಿ ಇದು ಫೋಟೋ ಅಂತ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫೋಟೋನ ಸೆಲ್ಫಿ ಟೈಪಲ್ಲಿ ಫ್ರಂಟಿಂದ ಚೆನ್ನಾಗಿ ಫೋಟೋ ತೆಗೀರಿ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಅಂತ ಕೆಳಗಡೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ಕೆಳಗಡೆ. ಸೊ ಮತ್ತೆ ಆಧಾರ್ಗೆ ಲಿಂಕ್ ಇರುವಂಥ ಫೋನ್ ನಂಬರ್ ಹಾಕಿ ಮತ್ತು ಅವ್ರಿಗೆ OTP ಹೋಗುತ್ತೆ. ಇಲ್ಲಿ OTP ಹಾಕಿದ ಮೇಲೆ ಅವ್ರದ್ದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಊರು, ಅಡ್ರೆಸ್ಸು, ತಾಲೂಕು ಆ ಥರ. ಮತ್ತು ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಡೀಟೇಲಾಗಿ. ಕೆಳಗಡೆ ಲಾಸ್ಟಲ್ಲಿ ಬಂದುಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮದೊಂದು ಕಾರ್ಡು ರೆಡಿ ಆಗುತ್ತೆ ಒಂದು 10-15 ನಿಮಿಷ ಬಿಟ್ಟು. ಸೊ ಇದನ್ನು ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಿಮ್ಗೇನಾದರೂ ಗೊತ್ತಾಗ್ತಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಇದ್ರ ಮೇಲೂ ನಾನೊಂದು ವಿಡಿಯೋನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಒಂದು PMJ ಕಾರ್ಡ್ನ ಹೇಗೆ ಮಾಡೋದು, ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು, ಅದಕ್ಕೆ ಏನೇನು ಎಲಿಜಿಬಿಲಿಟಿ ಅಂತ. ಸೊ ನೋಡ್ಬೋದು, ಈ ಒಂದು ಕಾರ್ಡ್ನ ನೀವು ಈಗಲೇ ಹೋಗಿ ಮಾಡ್ಕೊಳ್ಳಿ, ನಿಮ್ಮದು ಅಥವಾ ನಿಮ್ಮದು ಫ್ಯಾಮಿಲಿ ಮೆಂಬರ್ಸು ಎಲ್ಲರದು ಮಾಡ್ಕೊಳ್ಳಿ. ಈ ಕಾರ್ಡಿಂದ ತುಂಬ ಯೂಸ್ ಆಗುತ್ತೆ ನಿಮಗೆ, ಟ್ರೀಟ್ಮೆಂಟು ಹಾಸ್ಪಿಟ್ಲಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ. ಇನ್ನೊಂದು ಇದ್ರ ಬಗ್ಗೆ, ಇದು ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದು ಅಪ್ಲೈ ಆಗಲ್ಲ. ಸೊ ನೀವು ಆ ಹಾಸ್ಪಿಟ್ಲಲ್ಲಿ ನೀವು ಮೊದಲು ಹೋಗಿ ಕೇಳಬೇಕಾಗುತ್ತೆ ನಿಮ್ಮ ಹತ್ರ PMJ ಕಾರ್ಡ್ ಯೋಜನೆ ಅಡಿಯಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ಅಥವಾ ಗ್ರೂಪಲ್ಲಿ ಇದನ್ನ ವಿಡಿಯೋನ ಸೆಂಡ್ ಮಾಡಿ, ಯಾಕಂದರೆ ಅವರು ಈ ಥರ ಒಂದು ಫ್ರೀ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೆಲ್ಪ್ ಆಗಲಿ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.